ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಬ್ಲಾಗ್. ಟೈಮ್ 4:30 ಆಗಿದೆ. ಸೊ ತುಂಬ ದಿನ ಆದಮೇಲೆ ನಾನು ಮತ್ತು ನನ್ನ ಆಂಟಿ, ನೀವೆಲ್ಲ ನನ್ನ KSIC ಸ್ಯಾರಿ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ. ಸೊ ಒಂದ್ಸಲ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಸೊ ನಾನು ನನ್ನ ಆಂಟಿ ಇವತ್ತು ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಒಂದು ರ್ಯಾಂಡಮ್ ವಿಡಿಯೋ ಮಾಡೋಣ ಅಂತ ಹೇಳಿ ಮನೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತು ಹೋಲ್ ಡೇ ಹೇಗಿರುತ್ತೆ, ನಾವೇನೇನೆಲ್ಲ ಮಾಡ್ತೀವಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬನ್ನಿ. ಆಟೋ ಬುಕ್ ಮಾಡಿದ್ದೀನಿ. ಸೊ ಮಳೆ ಬರ್ತಾ ಇದೆ ಇಲ್ಲಿ ಮೈಸೂರಲ್ಲಿ. ಸೊ ಆಟೋದಲ್ಲೇ ಹೋಗಿ ಬಂದ್ಬಿಡೋಣ ಅಂತ. ಬಿಕಾಸ್ ಗಾಡಿನಲ್ಲಿ ಹೋಗಿ ಮಧ್ಯಾಹ್ನ ನಾನು ಸಿಗಾಕೊಂಡ್ಬಿಟ್ರೆ ಕಷ್ಟ ಆಗುತ್ತಲ್ವಾ, ಅದಕ್ಕೆ. ಓಕೆ ಬನ್ನಿ. ಓಕೆ, ಫೈನಲಿ ಆಟೋ ಬಂದಿದೆ. ಈಗ ಆಟೋನಲ್ಲಿ ಕುತ್ಕೊಂಡು ನಾನು ಮಾಲ್ ಕಡೆ ಹೊರಡ್ತಾ ಇದ್ದೀನಿ. ನನಗಂತೂ ಪರ್ಸ್ನಲಿ ಆಟೋ ರೈಡ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆಗುತ್ತಾ? ಏನೇ ಕಾರಲ್ಲಿ ಓಡಾಡ್ಬೋದು, ಆದರೂ ಕಾರಲ್ಲಿ ಕುತ್ಕೊಂಡು ಹೋಗೋದಕ್ಕಿಂತ ಆಟೋದಲ್ಲಿ ಕುತ್ಕೊಂಡು ಆ ಕಡೆ ಈ ಕಡೆ ಹೋಗೋ ಬರೋ ವೆಹಿಕಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ. ನಾನಂತೂ ಆಟೋ ರೈಡ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ. ನೀವು? ಆಂಟಿನ ಮೀಟ್ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು. ನನಗೂ ಗೊತ್ತಿಲ್ಲ ಈ ದಿನ ಹೇಗಿರುತ್ತೆ ಅಂತ. ಡೆಫಿನೆಟ್ಲಿ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ತುಂಬ ಜನ ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರಾ, ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ. ನಂಗೆ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನಾನು ನಿಮಗೆಲ್ಲ ಒಂದು ವಿಚಾರ ಹೇಳಬೇಕು. ನನ್ನಿಂದ ಯಾವ ರೀತಿಯ ವಿಡಿಯೋಸ್ನ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನನ್ನ ಕಡೆಯಿಂದ ಅದೇ ಥರದ ವಿಡಿಯೋಸ್ನ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂತೂ ಇಂತೂ ಮಾಲ್ ಹತ್ರ ಬಂದು ರೀಚ್ ಆಗಾಯಿತು. ಈಗ ಜಸ್ಟ್ ಆಟೋಯಿಂದ ಇಳಿದು ಇಲ್ಲಿಂದನೇ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಂಟಿ ಎಲ್ಲಿದ್ದಾರೆ ಈಗ ಹುಡುಕ್ಬೇಕು ನಾನು. ಬನ್ನಿ ಅವ್ರನ್ನ ಮೀಟ್ ಮಾಡೋಣ ಫಸ್ಟ್. ಹಾಯ್, ಹೇಗಿದ್ದೀರಾ? ಸ್ವೀಟ್ 16 ಏನು ಇಷ್ಟು ಪಂಕಾಗಿ ಹಿಂಗೆ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಹಾಯ್. ಓಕೆ, ಫೈನಲಿ ಈಗ ಜಸ್ಟ್ ಬಂದು ಮಾಲ್ ಹತ್ರ ರೀಚ್ ಆಗಿದ್ದೀನಿ. ಇಲ್ಲಿ ನಮ್ಮ ಸ್ವೀಟ್ 16 ವೆಯ್ಟ್ ಮಾಡ್ತಾ ಇದ್ರು. ಸೊ ಎಲ್ರಿಗೂ ನನ್ನ ಆಂಟಿ ಪರಿಚಯ ಇದ್ದೇ ಇರುತ್ತೆ. ಯಾರೆಲ್ಲ ನನ್ನ KSIC ಸ್ಯಾರಿ ವಿಡಿಯೋ ನೋಡಿರ್ತೀರಾ ನಿಮಗೆಲ್ಲ ಡೆಫಿನೆಟ್ಲಿ ಗೊತ್ತೇ ಇರುತ್ತೆ. ಇವ್ರು ಬಂದು ಆಂಟಿ ಫ್ರೆಂಡ್. ಇವತ್ತು ನನಗೂ ಕೂಡ ಹೊಸದಾಗಿ ಪರಿಚಯ ಆದರು. ಸೊ ನೋಡೋಣ ಈ ದಿನ ಹೇಗಿರುತ್ತೆ, ನಾವೇನೇನೆಲ್ಲ ಮಾಡ್ತೀವಿ ಆದಷ್ಟು ಈ ಬ್ಲಾಗ್ನಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಂಟಿ, ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ನಾನು ಹೇಳಿದ್ರೆ ತಾನೇ ಗೊತ್ತಾಗೋದು. ಓಕೆ, ಏನಂದರೆ KSIC ಸಾರಿ ವಿಡಿಯೋ ಮಾಡಿದ್ದು. ನನ್ನ ವಿಡಿಯೋದಲ್ಲಿ ನನ್ನ ಬಗ್ಗೆ ಯಾರು ಏನು ಕೇಳೋರೇ ಗತಿ ಇಲ್ಲ. ಬರೀ ನಿಮ್ಮನ್ನು ಕೇಳ್ಕೊಂಡು ನಿಮ್ಮನ್ನು ವಿಚಾರಿಸ್ಕೊಳ್ಳೋರೇ ಆಗ್ಬಿಟ್ಟಿದ್ದಾರೆ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ? ಹೌದಾ? ನೀವಂತೂ ತುಂಬಾ ಜನಕ್ಕೆ ಇಷ್ಟ ಆಗ್ಬಿಟ್ಟಿದ್ದಾರೆ ಆಂಟಿ. ಇವತ್ತಿಗೂ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ಆಂಟಿ ಬಗ್ಗೆ ಬರೀ ಹೊಗಳದೇ ಆಗೋಯ್ತು. ನನ್ನ ಬಗ್ಗೆ ಅಂತೂ ಯಾರು ಕೇಳೋರೇ ಇಲ್ಲ. ಥ್ಯಾಂಕ್ ಯು ವ್ಯೂವರ್ಸ್. ನಮ್ಮ ಹುಡುಗಿನೂ ಸ್ವಲ್ಪ ಕೇಳಿಯಪ್ಪ. ಅವ್ರದ್ದು ಬೇರೆ ವಿಡಿಯೋಸ್ ನೋಡಿ ಎಲ್ಲರನ್ನು ಶೇರ್ ಮಾಡಿ, ಎನ್ಕರೇಜ್ ಮಾಡಿ ಪ್ಲೀಸ್. ಸೊ ಆಂಟಿ ಇವತ್ತು ಹೇಗೆ ರೆಡಿ ಆಗಿದ್ದಾರೆ ಹಾಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ. ಎಲ್ಲ ಒಂದಲ್ಲ. ನನಗೂ ಅದೇ ಆಶ್ಚರ್ಯ ಆಗ್ತದೆ. ಆಂಟಿ ಮೈಸೂರಲ್ಲಿ ಇದ್ಕೊಂಡು ಈ ಮಾಲ್ಗೆ ಬಂದಿಲ್ಲ ಅಂತ ಹೇಳ್ತಾರೆ. ದಟ್ ಇಸ್ ದ ಮೇನ್ ಥಿಂಗ್.
ರಾಜಸ್ಥಾನಿ ಕೌನ್ಸ್ ನಾನು ಉದಯಿ ನೈಸ್ ಸೋ ಫ್ರಮ್ ಸೋ ಸಮಥಿಂಗ್ ಅಲ್ವಾ ಬಂದಿದ್ವಿ ನಾವು ಇಲ್ಲಿಗೆ ಬಂದಿದ್ದು ಹೌದಾ ಮೂವಿ ಚೆನ್ನಾಗಿದೆ ಕಾಮಿಡಿ ಮೂವಿ ಏನ್ ಗೊತ್ತಾ ಆಂಟಿ ಒಬ್ಬೊಬ್ರದ್ದು ಒಂದೊಂದು ಡಿಫ್ರೆಂಟ್ ಒಪಿನಿಯನ್ ಈಗ ಕೆಲವ್ರಿಗೆ ತುಂಬಾ ಇಷ್ಟ ಆಗಿದೆ ಕೆಲವ್ರಿಗೆ ಓಕೆ ಓಕೆ ಸೊ ನೀವು ಒಂದ್ಸತಿ ನೋಡಿ ನೀವೇ ಹೇಳ್ಬೇಕು ನಿಮ್ ಫೀಡ್ಬ್ಯಾಕ್ ಬಟ್ ಕಾಮಿಡಿ ಮೂವಿ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಬೋರ್ ಅನಿಸ್ತು ನನಗೆ ಪರ್ಸನಲಿ ಬಟ್ ಸೆಕೆಂಡ್ ಹಾಫ್ ಇಂದ ಸ್ವಲ್ಪ ನಗ್ತೀವಿ ಆಂಟಿ ಒಂದ್ಸತಿ H&M ಒಳಗಡೆ ಹೋಗೋಣ ಹೊಸದಾಗಿ ಏನಾದ್ರು ಕಲೆಕ್ಷನ್ಸ್ ಬಂದಿದೆ ನೋಡೋಣ ಆಂಟಿ ಇಲ್ಲಿ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ ಆಂಟಿ H&Mನಲ್ಲಿ ತುಂಬಾ ಆಫರ್ಸ್ ಹಾಕಿದ್ದಾರೆ ಯಾರಾದರೂ ನಿಯರ್ ಬೈ H&M ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ಆಂಟಿ ಬ್ಯಾಗ್ ಎಲ್ಲಿ ತಗೊಂಡಿದ್ದು ಇದು ಮೈಸೂರಲ್ಲೇ ತಗೊಂಡಿದ್ದ ಚೆನ್ನಾಗಿದೆ ಐ ಥಿಂಕ್ 15 years ಬ್ಯಾಕ್ ಮಾಡಬಾರ್ದು ಅಂತ ಹೇಳ್ತಾ ಇದಾರೇನೋ ಈಗ ಬಟ್ ಆಂಟಿ ಇನ್ನೊಂದ್ಸತಿ ಹೇಳಿ ನನ್ನ ವ್ಯೂವರ್ಸ್ ನೋಡ್ಲಿ ನಮ್ಗೆ ಯಾವ ತರ ಇಷ್ಟ ಗೊತ್ತಾ ಬಜ್ಜಿ ಬೋಂಡ ಇದೆಲ್ಲ ಇದ್ರೆ ಖುಷಿ ಬಜ್ಜಿ ಬೋಂಡ ಆಂಟಿ ನೆಕ್ಸಸ್ ಮಾಲಿಗೆ ಬಂದ್ಬಿಟ್ಟು ಬಜ್ಜಿ ಬೋಂಡ ಕೇಳ್ತಾ ಇದಾರೆ ಮತ್ತೆ ನಮ್ದು ಕಲ್ಚರೇ ಅದಮ್ಮ ಇಂಡಿಯನ್ ಕಲ್ಚರ್ ಓನ್ಲಿ ಬಜ್ಜಿ ಬೋಂಡ ಚಿತ್ರಾನ್ನ ಮೊಸರನ್ನ ಆಂಟಿ ಹಾಗಾದ್ರೆ ನಮ್ಮ ಮನೆ ಹತ್ರ ಒಂದು ಫುಡ್ ಸ್ಟ್ರೀಟ್ ಇದೆ ಬಜ್ಜಿ ಬೋಂಡ ಏನೇನ್ ಬೇಕು ನಿಮ್ಗೆ ಅದೆಲ್ಲ ಪಕ್ಕ ಲೋಕಲ್ ಆಗಿ ಸಿಗುತ್ತೆ ಇಲ್ಲಂತೂ ನಿಮ್ಗೆ ಬಜ್ಜಿ ಬೋಂಡ ಸಿಗಲ್ಲ ಈ ಸ್ಟೈಲಾಗೆ ಫೋರ್ಕ್ ಇಟ್ಕೊಂತೀನು ಸ್ಪೂನ್ ಇಟ್ಕೊಂತೀನು ಅಯ್ಯೋ ದೇವ್ರೆ ಬಾಯಿಗೆ ಬರ್ತಾ ಇರೋ ತಿಂತ ಕಂಟಿನ್ಯೂ ಆಯ್ತು ನೋಡು ಅಲ್ಲಿ ವೇಟ್ ಮಾಡೋದು ಆಮೇಲೆ ಬೆಂಗಳೂರಲ್ಲಿ ವೇಟ್ ಮಾಡೋದು ಫೋನಲ್ಲಿ ತರಿಸಿದ್ವಿ ನಾವು ಕಂಟಿನ್ಯೂಸ್ ಆಗಿ ಆಂಟಿಗೆ ಒಬ್ಬರೇ ಮಗ ಇವಾಗ ಕೊನೆಗೆ ನಮ್ಮೂರಿಗೆ ನಮ್ಮದೇ ಹತ್ರಕ್ಕೆ ಬಂದು ಆಂಟಿ ಆಕ್ಚುಲಿ ಗೋಕಲರ್ಸ್ ಅಲ್ಲಿ ನೀವು ಏನಾದರೂ ಶಾಪಿಂಗ್ ಮಾಡಿದ್ದೀರಾ ಎಲ್ಲಿ ಗೋಕಲರ್ಸ್ ಆಕ್ಚುಲಿ ನೀವು ಬರೀ ಬಾಟಮೇ ಇದ್ದ ಮೇನ್ ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ಟ್ರೆಂಡಿ ನಿಮಗೆ ಪ್ಯಾಂಟ್ಸ್ಗಳು ಸಿಗುತ್ತೆ ಬಾಟಮ್ ವೇರ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇಯರಿಂಗ್ಸ್ ಹೇಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣುತ್ತಾ ಇರಲಿ ಅಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ನೈಸ್ ಇದು ಒಂದು ಟ್ರೈ ಮಾಡಿ ಓಕೆ ಟ್ರೈ ಮಾಡಿ ಫಸ್ಟ್ ಒಂದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಹೌದಾ
ಇಫ್ ಇನ್ ಕೇಸ್ ಇದು ನಮಗೆ ಸ್ಕ್ಯಾನ್ ಹೋಯ್ತು ಅಂದರೆ ಅದನ್ನೇ ಡೈರೆಕ್ಟ್ ಸ್ಕ್ಯಾನ್ ಮಾಡ್ಬೋದಾಗಿತ್ತು. ಥ್ಯಾಂಕ್ ಯು. ನಾನು ಇವತ್ತು ಇಷ್ಟು ಇಯರಿಂಗ್ಸ್ ತೊಗೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸರಿ. ಈ 3 ಜೊತೆ ಇಯರಿಂಗ್ಸ್ಗೆ 1300 ಆಗಿದೆ ಬಿಲ್ಲು. ಸಾಕಾ? ಮಾಲಿಗೆ ಬಂದರೆ ಒಂದು ಸ್ವಲ್ಪನೇ ಆದರೂ ಬ್ಲೇಡ್ ಹಾಕಿಸ್ಕೊಳ್ದೆ ಹೋಗೋಕೆ ಮನಸ್ಸೇ ಆಗಲ್ಲ ಅಲ್ವಾ? ಏಜ್ ಅನ್ನೋದು ಕೇವಲ ನಂಬರ್ ಮಾತ್ರ ಅನ್ನೋದನ್ನ ಇವರಿಬ್ಬರು ನೋಡಿ ನನಗೆ ನೆನಪಾಯಿತು. ಖಂಡಿತ ಇವರಷ್ಟೇ ಏಜ್ ನನಗಾದಾಗ ನಾನು ಕೂಡ ಇಷ್ಟೇ ಸ್ಪೋರ್ಟಿವ್ ಆಗಿರಬೇಕು ಅಂತ ತುಂಬಾ ಇಷ್ಟಪಡ್ತೀನಿ. ಕಲೆಕ್ಷನ್ಸ್ ಇರುತ್ತೆ. ಹೌದು ಆಂಟಿ, ಒಂದೊಂದ್ಸಲ ಸೋಚಲ್ ಡಬ್ಬಾದಾರ ಅನ್ಸ್ಬಿಡುತ್ತೆ ಕಲೆಕ್ಷನ್ಸ್, ಬಟ್ ಸಮ್ಟೈಮ್ಸ್ ಚೆನ್ನಾಗೂ ಇರುತ್ತೆ, ನೋಡ್ಬೇಕಷ್ಟೆ. ನಾವು ರೆಗ್ಯುಲರ್ ಬರ್ತಾ ಇದ್ರೆ, ರೆಗ್ಯುಲರ್ ಒಂದು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ವಿಸಿಟ್ ಕೊಡ್ತಾ ಇದ್ರೆ ಮೋಸ್ಟ್ಲಿ ಕಲೆಕ್ಷನ್ಸ್ ಗೊತ್ತಾಗುತ್ತೆ ನಮಗೆ. ಹ್ಯಾಂಡ್ ಸ್ಕೆಚ್ ಪೆನ್ಸಿಲ್ ಇದು ಕಲರ್ ಆದರೆ 2000 ಬರುತ್ತೆ ಸಿಂಗಲ್ ಪೀಸ್. ಈ ಥರ 2 ಜನ ಇದಾದರೆ 3000 ಬರುತ್ತೆ. ಕಲರ್ ಆದರೆ 4300. ಇದು ಸ್ಕ್ಯಾನ್ ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಮಾಡ್ತೀನಿ. ಯಾರಿಗಾದ್ರೂ ಪೆನ್ಸಿಲ್ ಡ್ರಾಯಿಂಗ್ ಸ್ಕೆಚ್ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಮೈಸೂರು ಫೋರಂ ಮಾಲ್ಗೆ ಒಂದ್ಸಲ ವಿಸಿಟ್ ಮಾಡಿ. ಅಷ್ಟೇ ನನಗೆ ಪರ್ಚೇಸಿಂಗ್ ನಾನು ಇದೆ. ನನ್ನ ಮಗ ಬಂದಿದ್ರೆ ಈ ಟ್ರೈನಲ್ಲಿ ಕುತ್ಕೊಂಡು ಒಂದೆರಡು ರೌಂಡ್ ಹೊಡ್ತಿರೋ ಅವನು. ಅಯ್ಯೋ, ನನ್ನ ಮಗನ ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮನೆ ಮುಂದೆ ಇರೋದು ಆಂಟಿ, ನಿಮ್ಗೆ ಗೊತ್ತಾ, ನಾನು ಐಬ್ರೋ ಮಾಡಿಸಿ ಬರೋಬ್ಬರಿ 3 months ಆಗಿದೆ. ಏನು ಕಾಣಲ್ಲ, ಗೊತ್ತಾಗಲ್ಲ. ನಾನೊಂಥರ ನ್ಯಾಚುರಲ್. ನಾನು ಹೇಳೋದು ನ್ಯಾಚುರಲ್ ಇದ್ರೆ ಅದು ಹಂಗೆ ಹಾಗೆ ಇರಬೇಕು. ನಾನು ಹೇಳೋದು ಎಷ್ಟು ನ್ಯಾಚುರಲ್ ಅಂದರೆ ಏನಂದರೆ ಹಂಗಂಗೆ ಬಂದು ಕಂಟಿನ್ಯೂ ಮಾಡ್ಕೊಂಡ್ರೆ ಹೌದು ಅಲ್ವಾ? ಇಲ್ಲಾಂದ್ರೆ ಅದೆಲ್ಲ ಅಡಿಕ್ಷನ್ ಆಗ್ಬಿಡುತ್ತೆ. ಪ್ರತಿಯೊಂದಕ್ಕೂ ಮಂತ್ಲಿ ಪಾರ್ಲರ್ ಮಾಡಬೇಕು, ಆಮೇಲೆ ಅದು ಮಾಡಿದ್ರೆ ಕೂತಿದ್ದೀನಿ. ಇವತ್ತು ನಾನು ಆಂಟಿ ಚೆನ್ನಾಗಿ ಮಾಲ್ ಸುತ್ತಾ ಇದ್ವಿ. ಚೆನ್ನಾಗಿದೆ, ಒಂಥರ ಕೂಲಾಗಿ ರಿಲ್ಯಾಕ್ಸ್ ಆಗಿದೆ. ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಕೂಡ ಮಾಲಿಗೆ ಬಂದು. ಇವತ್ತು ನನ್ನ ಗಂಡನ ಜೊತೆ ನನ್ನ ಮಗನ ಬಿಟ್ಟು ಆರಾಮಾಗಿ ರೌಂಡ್ ಹೊಡಿಯೋಣ ಅಂತ ಬಂದ್ಬಿಟ್ಟಿದ್ದೀನಿ. ಆಂಟಿನೂ ಅಷ್ಟೇ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ಯಾಟರ್ಡೆ ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಕ್ರೌಡ್ ಇದ್ರೇ ಮಜಾ ಅಲ್ವಾ ಆಂಟಿ ಸುತ್ತಕ್ಕೆ? ಇಲ್ಲಾಂದ್ರೆ ಖಾಲಿ ಖಾಲಿ ಅಂತ. ಆಂಟಿ, ವಿಷಯ ಏನು ಗೊತ್ತಾ? KSICದು ತುಂಬ ಜನ ಕಮೆಂಟ್ಸ್ ಏನಾಕಿದ್ದಾರೆ ಅಂದರೆ, ಆಂಟಿ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆಂಟಿಗೆ ಸಖತ್ತಾಗಿದೆ, ಅಭಿರುಚಿ ತುಂಬ ಚೆನ್ನಾಗಿದೆ ಆಂಟಿದು, ಆಮೇಲೆ ಆಂಟಿ ತುಂಬ ಮಾಡ್ರನ್ ಆಗಿದ್ದಾರೆ, ಆಂಟಿ ಮಾತುಕತೆ ನಮಗೆ ತುಂಬ ಇಷ್ಟ ಆಯಿತು, ಅದು ಇದು ಅಂದ್ಕೊಂಡು ಒಂದಷ್ಟು ಕ್ವೆಶ್ಚನ್ಸ್ಗಳು. ಸೊ ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನಿಮ್ಮನ್ನ ಕೂರಿಸ್ಕೊಂಡು ಎಲ್ಲ ವ್ಯೂವರ್ಸ್ಗೋಸ್ಕರ ನಿಮ್ಮದೇ ಒಂದು ಯಾಕೆ KSIC ರಿಲೇಟೆಡ್ ಒಂದಷ್ಟು ಡೌಟ್ಸ್ಗಳನ್ನ ಕೂಡ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಒಂದು ಸ್ಮಾಲ್ ಒಂದು ಕ್ಲಿಪ್ ಏನು ಹೇಳಿ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಕ್ವೆಶ್ಚನ್ ಆನ್ಸರ್ ವಿಡಿಯೋ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಅನ್ಸುತ್ತೆ ಮಾಡ್ಬೋದು? ಇಲ್ಲ, ಹೌದಲ್ವಾ? ಈಗ ಅವ್ರದ್ದು ಏನು ಒಂದು ಡೌಟ್ಸ್ ಇದೆ ಅದನ್ನ ನಾವು ಕ್ಲಿಯರ್ ಮಾಡಿದ್ರೇ ಆ ಸಾರಿಗೆ ಇನ್ನೂ ಒಂಚೂರು ವ್ಯಾಲ್ಯೂ ಬರುತ್ತೆ. ಹೌದು, ಆ್ಯಕ್ಚುಲಿ ಡ್ರೈ ಕ್ಲೀನಿಂಗ್ ಬಗ್ಗೆನೇ ತುಂಬ ಕ್ವಶನ್ಸ್ಗಳು ಬಂದ್ಬಿಟ್ಟಿದೆ. ಆಮೇಲೆ ಇವನ್ ಡೈ ಮಾಡಿಸೋದು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಕೇಳಿದ್ದಾರೆ. ಇಲ್ಲ ಇಲ್ಲ ಮಾಡ್ಬೋದು. ನಾನೀಗ ಮೊನ್ನೆ ಒಂದು ಸ್ಯಾರಿ ಮಾಡಿಸಿದ್ದೀನಿ, ಇಷ್ಟು ಬ್ಯೂಟಿಫುಲ್ ಆಗಿ ಆಗಿದೆ. ಆ ಸ್ಯಾರಿ ಬಗ್ಗೆ ಉಟ್ಕೊಂಡೇ ಬೇಕಾದ್ರೆ ಮಾಡೋಣ. ನನ್ನ ಸ್ಯಾರಿ ಸೂಪರ್ ಅಂತ ಮೆಸೇಜ್ ಮಾಡ್ತೀವಿ. ನಾನು ಕಮೆಂಟ್ ಮಾಡಿದ್ದೆ. ಆ್ಯಕ್ಚುಲಿ ಒಂದು ಸ್ಯಾರಿನ ಡೈ ಮಾಡಿಸಿದ್ದಾರೆ, ಪರ್ಪಲ್ ಕಲರ್ ಸ್ಯಾರಿ ಮಾಡಿಸಿದ್ದಾರೆ. ಸಖತ್ತಾಗಿದೆ ಕಲರ್ ಮಾತ್ರ, ತುಂಬ ಚೆನ್ನಾಗಿದೆ. ಆಂಟಿ ಮೊನ್ನೆ ಅವ್ರ ಮನೆಯಲ್ಲಿ ಪೂಜೆ ಮಾಡಿಸಿದಾಗ ಹಾಕೊಂಡಿದ್ರು. ಆ ಪೂಜೆಗೆ ನಾನು ಆ ಸ್ಯಾರಿ ಉಟ್ಟಿರೋದು ನೋಡಿ ವಾವ್ ಸೂಪರ್ ಅಂತ ಹೇಳಿದೆ. ಅದನ್ನ ಆಕ್ಚುಲಿ ನಾನು KSIC ವಿಡಿಯೋನಲ್ಲಿ ಆ ಹಳೆ ಕಲರ್ ಏನಿತ್ತು ಅದನ್ನು ತೋರಿಸಿದ್ದೀನಿ. ಪ್ರೆಸೆಂಟ್ ಕಲರ್ ಚೇಂಜ್ ಆದ್ಮೇಲೆ ವಿಡಿಯೋ ಮಾಡಿಲ್ಲ. ಸೊ ಖಂಡಿತ ಮಾಡೋಣ. ಫುಲ್ ಕೂಳೆ ಮಾಡ್ತಾ ಇದ್ದೀವಿ. ಮಾಡಿರ್ಲಿಲ್ಲ.
ಅಯ್ಯೋ ನನ್ನ ಮಗ ಖುಷಿ ಆಗ್ಬಿಡೋನು ನೋಡಿಲ್ವಾ? ಕರ್ಕೊಂಡ್ಬಂದಿದ್ದೀವಿ. ಆದ್ರೆ ನೀವು 10 ಸತಿ ತೋರಿಸಿದ್ರು ಅದೇ ಎಕ್ಸೈಟ್ಮೆಂಟ್ ಇರುತ್ತೆ ಮಕ್ಕಳಿಗೆ ಅಲ್ಲ. ಮೈಸೂರಿನಲ್ಲಿದ್ದರೆ ಖಂಡಿತ ನೀವು ನಿಮ್ಮ ಮಕ್ಕಳನ್ನ ಒಂದ್ಸಲ ಫೋರಮ್ ಮಾಲ್ ಪ್ಲೇ ಏರಿಯಾಗೆ ಕರ್ಕೊಂಡೋಗಿ. ಡೆಫಿನೆಟ್ ಆಗಿ ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಪ್ರೀವಿಯಸ್ಗೆ ಕಂಪೇರ್ ಮಾಡಿದ್ರೆ ಈಗ ಒಂದಷ್ಟು ಗೇಮ್ಸ್ನ ಹ್ಯಾಡ್ ಆನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನನ್ನ ಮಗನ ನಾನು ಸುಮಾರು ಸಲ ಇಲ್ಲಿಗೆ ಕರ್ಕೊಂಡೋಗಿದ್ದೀನಿ, ಅವ್ನು ತುಂಬಾ ಎಂಜಾಯ್ ಮಾಡ್ತಾನೆ. ಆಂಟಿ ಹೇಗಿದೆ? ಚೆನ್ನಾಗಿದೆ ಅಲ್ಲ? ಸಾಧನ ಮತ್ತೆ ನನ್ನ ಮಗನ ಒಂದ್ಸಲ ಒಟ್ಟಿಗೆ ಪ್ಲಾನ್ ಮಾಡ್ಕೊಂಡು ಕರ್ಕೊಂಬರೋಣ. ಹೌದು, ಡೈರೆಕ್ಟ್ ಇಲ್ಲಿಗೆ ಬಂದು ಒಂದು 1 hour 2 hours ಆಟ ಆಡ್ಸ್ಕೊಂಡು ಹೋಗ್ಬೇಕು. ಮನೆ ಹತ್ರನೂ ಆಗಿದೆ ಆಂಟಿ, ಮ್ಯಾಕ್ಸ್ ಮನೆ ಹತ್ರನೂ ಆಗ್ಬಿಟ್ಟಿದೆ ಈಗ. ಏನು ಎಲ್ಲ ಏರಿಯಾದಲ್ಲೂ ಒಂದೊಂದು ಮಾಡ್ಬಿಡ್ತಾ ಇದ್ದಾರೆ. ಹೋಗೋಣ ಅವಳಕ್ಕೆ. ಓ, ಇವತ್ತು ಸ್ವಲ್ಪ ರಶ್ ಇದೆ. ಮೂರು ಒಂದೊಂದು ತಗೊಂಡ್ಬಿಡೋಣ, ಬೇರೆ ಬೇರೆ. ಪೇಮೆಂಟ್ ಎಲ್ಲ ಎಲ್ಲಿ ಮಾಡ್ಬೇಕಮ್ಮ? ಏನು ಕೊನೆಯಲ್ಲಿ ಮಾಡ್ತಾರೆ, ಅಲ್ಲೇ ಮಾಡಬೇಕು ಕೊನೆಯಲ್ಲಿ. ಎಲ್ಲಿ ಕೊನೆಗೆ ಮಾಡೋದಾ? ಇಲ್ಲೇ ತಿನ್ನೋದಾದ್ರೆ ಕೊನೆಯಲ್ಲಿ. ನಾವೀಗ ಇಲ್ಲಿ ಹಾಟ್ ಬ್ರೌನಿ, ಪನ್ನೀರ್ ಟ್ವಿಸ್ಟ್, ಚಿಕನ್ ಪ್ಲೇಂಟ್ ಹಾಗೆ ಮಶ್ರೂಮ್ ಟಿಕ್ಕಾ ಅಂತ ಹೇಳಿ ತಗೊಂಡಿದ್ದೀವಿ. ಚಿಕನ್ ಅಂದ್ರೆ ಏನ್ ಕೆಜಿ ಗಟ್ಲೆ ಹಾಕ್ಬಿಡ್ತಾರ? ಸುಮ್ಮನೆ ಟೇಸ್ಟ್ ಅಷ್ಟೇ, ಒಂಚೂರು ಫ್ಲೇವರ್ ತರ ಇರುತ್ತೆ. ಅಷ್ಟೇ. ಪನ್ನೀರ್ ಫ್ರೈ ಮಾಡ್ತೀನಿ. ಓಕೆ. ಯಮ್ಮಿ. ಓಕೆ ಓಕೆ. ಆಂಟಿ ತಗೊಳ್ಳಿ. ತಗೋ ತಗೋ. ನಾನು ಹಿಂಗೆ ಹಾಕ್ಬಿಡ್ತೇನೆ. ಹೌದಾ? ಸ್ವೀಟ್ ಬರುತ್ತಾ? ನನ್ನ ಬಿಟ್ಟು ತಗೊತಾ ಇದ್ದೀರಾ? ಆಮೇಲೆ ಡಬಲ್ ಕೊಡ್ಬೇಕು ನನಗೆ. ಡಬಲ್. ಆಂಟಿ ಪೋಸ್ ಕೊಟ್ಟಿದ್ದು ಸಾಕು, ಬನ್ನಿ. ವಿಡಿಯೋ ಬಂದಾಗಲೇ ಅನ್ಕೊಂಡೆ. ಆ ಥರ ನಿಂತ್ಕೊಬಾರ್ದು, ಕಾಲು ಕೆಳಗಡೆ ಹಾಕಿ. ನನ್ನ ಹತ್ರ ಒಂದಷ್ಟು ಲಿಪ್ಸ್ಟಿಕ್ಕು ಮತ್ತು ಪ್ರೈಮರ್ ಎಲ್ಲ ಕ್ಲೋಸ್ ಆಗಿತ್ತು, ಸೊ ತಗೊಳಕ್ಕೆ ಬಂದಿದ್ದೆ. ನಾನಿವತ್ತು ಇಷ್ಟು ಕಾಸ್ಮೆಟಿಕ್ ಅಂದರೆ ಲಿಪ್ಸ್ಟಿಕ್ ಮತ್ತು ಕನ್ಸೀಲರು ಪ್ರೈಮರ್ನೆಲ್ಲ ಶಾಪಿಂಗ್ ಮಾಡಿದ್ದೀನಿ. ತುಂಬ ದಿನ ಆದಮೇಲೆ ಸಿಕ್ಕಿದ್ದೀವಿ. ಜೊತೆಗೆ ನಿಮ್ಮ ಫ್ರೆಂಡ್ ಜೊತೆ ಕೂಡ ಕರ್ಕೊಂಡು ಬಂದಿದ್ದೀರಾ. ಅವರು ಹೊಸ ಆಂಟಿ ಸಿಕ್ಕಿದ್ರು. ಆಂಟಿ ಸುಜಾತ. ಓಕೆ, ಒಂದು ಕೆಲಸ ಮಾಡ್ಲಾ? ನಾನು ಆ್ಯಕ್ಚುಲಿ ಮನೆಯಲ್ಲಿ ಯೋಚನೆ ಮಾಡ್ತಾ ಇದ್ದೆ ಸೀರಿಯಸ್ ಆಗಿ. ಏನಂತ ಅಂದರೆ ಆಂಟಿ ಅಂದರೆ ಇವ್ರು ಫೀಲ್ ಮಾಡ್ಕೋತಾರಲ್ಲ, ಸೊ ಆಂಟಿನ ಏನಾದರೂ ಶಾರ್ಟ್ ಆಗಿ ಕರೆದ್ರೆ ಹೆಂಗಿರುತ್ತೆ? ಜಯ್ಯು. call me Jayu, no? No. So Jayu or some. Actually, auntie na na auntie ito
ಮಾಡ್ಕೊಂಡಿದ್ದೆ ಮುಂಚೆ. ಈಗ ಏನಂತ ಸೇವ್ ಮಾಡಿದ್ವಿ? ವೈಜಯಂತಿ ಮಾಲಾ. ವೈಜು. ಮೈ ಹಸ್ಬೆಂಡ್ ವಿಲ್ ಕಾಲ್ ಮಿ ವೈಜು ಮೆನಿ ಟೈಮ್ಸ್. ಪ್ರೀತಿ ಜಾಸ್ತಿ ಅದ ವೈಜು ಅಂತಾರೆ. ಅದಕ್ಕೆ ನಮ್ಮ ವೈಜುಗೆ ಇವತ್ತಿನ ದಿನ ಹೇಗಿತ್ತು ಅಂತ ಕೇಳೋಣ ಅಂತ ಹೇಳಿ ರಿಯಲಿ ಎಂಜಾಯ್. ಎಲ್ಲ ಮರ್ತ್ಬಿಟ್ವಿ. ಗಂಡ, ಮಕ್ಕಳು, ಮೊಮ್ಮಗು, ಮನೆ ಇದೆ ಎಲ್ಲ ಮರ್ತೋಗ್ಬಿಟ್ಟಿದ್ದೆ ನಾನು ನಿಜವಾಗ್ಲು. ಈಗ ನೆನಪು ಮಾಡ್ತಿದ್ದೀರಾ? ಅಯ್ಯೋ ಮತ್ತೆ ಹೋಗ್ಬೇಕು ನಾವು. ಮತ್ತೆ ಹೋಗ್ಬೇಕು, ಮತ್ತೆ ಅಡುಗೆ ಮಾಡಬೇಕು. ಅಡುಗೆ ಏನಿಲ್ಲ ಹಂಗೆಲ್ಲ ನಮ್ಮ ಮನೆಯವರೆಲ್ಲ ಕೋಆಪರೇಟ್ ಮಾಡ್ತಾರೆ. ನನ್ನ ಹಸ್ಬೆಂಡ್ ಎಸ್. ಆಂಟಿ ನಿಮಗೆ ಹೇಗೆ ಅನ್ನಿಸ್ತು? ನೀವು ಫಸ್ಟ್ ಟೈಮ್ ಬಂದಿರೋದು ಪ್ರತಿ ವಾರ ಬರೋಣ ಅನ್ನಿಸ್ತೇನೆ. ನನ್ನ ಕಂಪ್ನಿ ನಿಮ್ಗೆಲ್ಲೂ ಬೋರ್ ಆಗ್ಲಿಲ್ವಾ? ಹೇಳಿಲ್ವಾ ಇನ್ನು ಮತ್ತೆ ಮೀಟ್ ಮಾಡೋಣ? ಖಂಡಿತ ಪ್ಲೇಸ್ ಹೋಗೋಣ. ಇದರಿಂದ ನಾವು 3 ಜನನು ಕಿಟಿ ಪಾರ್ಟೀಸ್ ಮಾಡೋಣ. ಹೆಂಗ್ ಗೊತ್ತಾ, ಈಗ ನಾವು ಜನನೇ ಬೇಕು ಅಂತ ಅನ್ಕೋಬಾರ್ದು. ನಮ್ಮ ನಾವು ಎಂಜಾಯ್ ಮಾಡ್ಬೇಕಾಗುತ್ತೆ. ಕೆಲಸತಿ ನಮ್ಮ ವೇವ್ ಲೆಂತ್ಗೆ ಎಲ್ಲರೂ ಸೆಟ್ ಆಗಲ್ಲ, ಮ್ಯಾಚ್ ಆಗೋಂಥವ್ರೆ ಸಿಗೋದಿಲ್ಲ. ಸೊ ಯಾರು ಇರ್ತೀವಿ ನಾವೇ ಮಜಾ ಮಾಡ್ಬೇಕಷ್ಟೇ. ಅವ್ರು ಬೇಕು ಇವ್ರು ಬೇಕು ಅನ್ಕೊಂಡು ಹೋದ್ರೆ ನಮ್ಮ ಆಯುಷ್ ಹಂಗೆ ದಿನಕ್ಕೆ ಖಾಲಿ ಹೋಗ್ಬಿಡುತ್ತೆ. ನಮ್ದು ಇನ್ನೂ ಬೇಗ ಹೋಗ್ತಾ ಇರುತ್ತೆ. ಇಲ್ಲ ಹಂಗೆ ನಾನು ಅನ್ಕೊಳ್ಳಲ್ಲ. ಸ್ವೀಟ್ 16s ಅಂತ ಯಾವಾಗಲೂ ನಾನು ಅನ್ಕೊಳ್ತೀನಿ. ಆ್ಯಕ್ಚುಲಿ ನಿಮ್ಮ ಏಜ್ಗೆ ನಾನು ಅದೇ ಥರ ನನ್ನನ್ನು ನಾನು ಪಾಸಿಟಿವ್ ಆಗಿ ಅನ್ಕೋಬೇಕು. ಬಿಕಾಸ್ ಏಜ್ ಆಗೋಗ್ತಿದೆ ಅನ್ಕೊಂಡಷ್ಟು ನಮ್ಗೆ ನಮ್ಗೀಗ 16ರಿಂದ ಅದೇ 16ರಿಂದ 15ಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ಅಷ್ಟೇ. ನಿಮಗೆ ಚಿಕ್ಕವರೇ ಇಲ್ಲ ಸತ್ಯ. ಫೈನ್. ನನಗಂತೂ ತುಂಬ ಖುಷಿ ಆಯಿತು ನಿಮ್ಮನ್ನ ಮೀಟ್ ಮಾಡಿ. ಖಂಡಿತ ಇದೇ ಥರ ಮತ್ತೆ ಅವಾಗ ಮೀಟ್ ಮಾಡ್ತಾ ಇರೋಣ. ಸಾಧ್ಯವಾದರೆ ಚಿಕ್ಕದೆಲ್ಲ ಟ್ರಿಪ್ ಮಾಡೋಣ. ಸೊ ನನ್ನ ವ್ಯೂವರ್ಸ್ಗೆ ಇವತ್ತಿನ ಬ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ರೀತಿ ಬ್ಲಾಗ್ಸ್ನ ನನ್ನ ಆಂಟಿ ಜೊತೆ ಯಾವ ಥರದ ಬ್ಲಾಗ್ಸ್ಗಳಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಆ ಥರ ಬ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ತುಂಬ ಜನ KSIC ಸ್ಯಾರಿ ಬಗ್ಗೆ ಕೇಳಿದ್ದೀರಾ. ಒಂದಷ್ಟು ಕ್ವೆಶನ್ಸ್ ನಾನು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ನಿಮ್ಮ ಜೊತೆಗೆ ಒಂದಷ್ಟು ಆನ್ಸರ್ ಜೊತೆಗೆ ಆಂಟಿನ ಕೂರಿಸ್ಕೊಂಡು ವಿಡಿಯೋ ಮಾಡ್ತೀನಿ ಡೆಫಿನೆಟ್ಲಿ ಅತಿ ಶೀಘ್ರವಾಗಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 8 o'clock ಆಗಿದೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್.